ಫೋನ್ ಬಳಿ ಬರುತ್ತಿದ್ದಂತೆ ಮಧು ಅವನನ್ನು ತಬ್ಬಿಕೊಂಡು ಹಾಸಿಗೆಗೆ ಒಯ್ದೇ ಬಿಟ್ಟಳು. ನನಗೆ ಪೊಲೀಸರ ಸಹಾಯ ಬೇಕಾಗಿಲ್ಲ ಹೇಮಂತ, ನನಗೆ ನೀನು ಬೇಕು. ಒಂದು ವೇಳೆ ನನ್ನ ಬೆಂದ ಮನಸ್ಸಿಗೆ ಸಮಾಧಾನ ನೀಡಬೇಕೆಂಬ ಆಶೆ ಇದ್ದರೆ ನನ್ನ ಮಾತು ಕೇಳಿ. ಇಲ್ಲ, ನನ್ನನ್ನ ನನ್ನ ದಾರಿಗೆ ಬಿಟ್ಟು ಬಿಡಿ. ನಾನು ಇದ್ದರೇನು ಸತ್ತರೇನು. ಅವಳ ಕಪಟ ಮುನಿಸು ಕೆಲಸ ಮಾಡಿತು. ಹೇಮಂತ ಅವಳತ್ತ ಆಕರ್ಷಿತನಾದ. ಮಧು ಅವನ ಬಾಹುಬಂದಿಯಾದಳು. 2 ನಿಮಿಷಗಳಲ್ಲಿ ಅವಳ ಮೈಮೇಲಿನ ಬಟ್ಟೆಗಳು ಮಂಚದಡಿ ಕಂಡಿದ್ದವು. ಅವಳ ತುಟಿ ಚುಂಬಿಸಿದ ಹೇಮಂತ ಸಪ್ಪೆ ಸಪ್ಪೆ ಎನಿಸಿತು. ಬಿಸಿ ಬಿಸಿಯಾದ ರಸಭರಿತ ತುಟಿಗಳು ತಂದೆಯ ಅಪಹರಣದಿಂದಾಗಿ ನಿರ್ಜೀವವಾಗಿದ್ದವು. ದೃಷ್ಟಿ ತುಟಿಗಳಿಂದ ಕೆಳಗೆ ಹರಿಯಿತು. ಬಲಕುಚದ ಮೇಲೆ ಸ್ವಲ್ಪ ಕುತ್ತಿಗೆ ಕೆಳಗಿದ್ದ ಹಸಿರು ಮಚ್ಚೆ. ಅದರ ಮೇಲೆ ಬೆರಳಾಡಿಸಿದ ಹೇಮಂತ. ಆಕೆ ಕಸಿವಿಸಿ ಪಟ್ಟಳು. ಹೇಮಂತನಿಗೆ ಖುಷಿ ಎನಿಸಿತು. ಮತ್ತೆ ಅದರ ಮೇಲೆ ಬೆರಳಾಡಿಸಿದ ಈ ಬಾರಿ ತುಸು ಒತ್ತುತ್ತಾ ಆಕೆ ಚೀರಿಕೊಂಡಳು. ಏಕೆ ನನ್ನ ಕೊಲ್ಲಬೇಕು ಅಂತ ಮಾಡಿರುವಿರೇನು? ನಾನೇನು ಮಾಡಿದೆ? ಮಚ್ಚೆಯ ಮೇಲೆ ಬೆರಳಾಡಿಸಿದೆ ಅಷ್ಟೇ. ಅಲ್ಲೇ ನನ್ನ ಜೀವವಿರುವುದು. ಆ ಮಚ್ಚೆ ಮುಟ್ಟಿದರೆ ನಾನು ನನ್ನ ಮರೆಯುತ್ತೇನೆ ತಿಳಿಯಿತಾ? ಓ ಹೀಗ? ನನಗೆ ಗೊತ್ತೇ ಇರಲಿಲ್ಲ. ನಿನ್ನನ್ನು ಸುಲಭವಾಗಿ ಕೊಲ್ಲಲು ದಾರಿ ಸಿಕ್ಕಂತಾಯ್ತು. ಹೇಮಂತ ತುಂಟತನದ ನಗೆ ಬೀರುತ್ತಾ ಆ ಹಸಿರು ಮಚ್ಚೆ ಮೇಲೆ ತುಟಿಯನ್ನಿರಿಸಿದ. ಆಕೆ ಅವನ ತಲೆಯನ್ನು ತನ್ನೆದೆಗೆ ಒತ್ತಿಕೊಂಡಳು. ಮುಂದೆ ಅವನಿಗೆ ಮಾತನಾಡಲು ಅವಕಾಶವೇ ದೊರೆಯಲಿಲ್ಲ. ಸಂಪೂರ್ಣವಾಗಿ ಹೇಮಂತನಿಗೆ ತನ್ನ ತಾನೇ ಒಪ್ಪಿಸಿಕೊಂಡು ತಾನೊಂದು ನಿರ್ಜೀವ ಬೊಂಬೆ ಎಂಬುದನ್ನು ಆತನಿಗೆ ಸ್ಪಷ್ಟಪಡಿಸಿದಳು. ಅವಳ ಈ ಸಮರ್ಪಣ ಭಾವನೆಗೆ ಹೇಮಂತ ಪುಳಕಿತಗೊಂಡ. ವಕ್ ವಾಯಿ. ವಿಚಿತ್ರ ಶಬ್ದಕ್ಕೆ ಎಚ್ಚರವಾಯಿತು ಹೇಮಂತನಿಗೆ. ಕಣ್ತೆರೆದ. ಪಕ್ಕದಲ್ಲಿ ಮಧು ಇರಲಿಲ್ಲ. ಬಾತ್ ರೂಮಿನಿಂದಲೇ ಆ ಸಪ್ಪಳ ಬರುತ್ತಿತ್ತು. ಮೇಲೆದ್ದು ಸಮಯ ನೋಡಿದ. 2:30. ಸ್ಲಿಪ್ಪರ್ ಧರಿಸುತ್ತಿದ್ದಂತೆ ಮುಖ ಬಾಯಿ ಒರೆಸಿಕೊಳ್ಳುತ್ತಾ ಮಧು ಬಾತ್ ರೂಮಿನಿಂದ ಹೊರಬಂದಳು. ಏಕೆ, ಏನಾಯಿತು? ಆಕೆ ಒಮ್ಮೆಲೆ ಮಾತನಾಡಲಿಲ್ಲ. ತುಂಬಾ ದಣಿದಿದ್ದಳು. ಸುಧಾರಿಸಿಕೊಂಡು ನುಡಿದಳು. ತಲೆ ಸುತ್ತಿ ಬಂತು. ಹೊಟ್ಟೆಯಲ್ಲಿ ಸಂಕಟ ಬೇರೆ. ಪೂರ್ತಿ ದಿನ ಉಪವಾಸವಿದ್ದದ್ದೇ ಅದಕ್ಕೆ ಕಾರಣ. ಸ್ವಲ್ಪವಾದರೂ ಆಹಾರ ಬೇಡವೇ? ಹೇಮಂತ ಗದರುತ್ತಾ ಬಾತ್ ರೂಮಿಗೆ ಹೋಗಿ ಬಂದ. ಮಧುವಿನ ಹೊಟ್ಟೆಯಲ್ಲಿದ್ದ ಕಾಫಿ ಮತ್ತು ಬೇರೆ ಏನೇನೋ ಹೊರಬಂದು ವಾಶ್ ಬೇಸನ್ ನಲ್ಲಿ ತೇಲಾಡುತ್ತಿದ್ದವು. ಬಾತ್ರೂಮಿನಿಂದ ಬಂದವನೇ ಬಟ್ಟೆ ತೊಡಲಾರಂಭಿಸಿದ ಹೇಮಂತ. ಇದೇನು ಹೊರಟೇ ಬಿಟ್ಟಿರಿ? ಹೌದು ಮಧು, ಸಮಯ ಬಹಳವಾಗಿದೆ. ಸುಷಮಾಗೆ ಹೇಳಿ ಬಂದಿಲ್ಲ. ಒಮ್ಮೆಲೆ ಮಧು ಮೌನ ತಾಳಿದಳು. ಅವಳಿಗೆ ಕೋಪ ಬಂದಿತು. ಒಂದು ಹೆಣ್ಣಿನ ಮುಂದೆ ಮತ್ತೊಂದು ಹೆಣ್ಣಿನ ಹೆಸರು ತೆಗೆದರೆ ಕೋಪ ಬರಲಾರದೆ. ಹಾಸಿಗೆ ಮೇಲೆ ಇದ್ದ ಅವಳಿಗೊಂದು ಚುಂಬನ ನೀಡಿ ಆತ ಹೊರಬಂದ. ಬಾಗಿಲಿಗೆ ಕುಳಿತಿದ್ದ ದ್ವಾರಪಾಲಕರು ಅವನತ್ತ ಕಣ್ಣೆತ್ತಿ ಸಹ ನೋಡಲಿಲ್ಲ. ಹೇಮಂತ ವಿಷಲ್ ಮಾಡಿದರೂ ಅವುಗಳ ಮೇಲೆ ಪರಿಣಾಮ ಬೀರಲಿಲ್ಲ. ಅವು ಪೂರ್ತಿಯಾಗಿ ಮಧುವಿನ ವಶೀಕರಣದಲ್ಲಿದ್ದವು. ಮುಗುಳು ನಗೆ ನಗುತ್ತಾ ಹೇಮಂತ ಕಾರಿನ ಬಾಗಿಲು ತೆರೆದ. 3 ಗಂಟೆಗೆ ಆತ ಆಸ್ಪತ್ರೆಗೆ ಬಂದ. ಸುಷಮಾ ಕಾಟಿನ ಮೇಲೆ ಸುಖಕರವಾಗಿ ನಿದ್ರಿಸುತ್ತಿದ್ದರೆ ಅಶೋಕ ತಾನು ಕುಳಿತ ಕುರ್ಚಿಯಲ್ಲೇ ಹೊರಗಿದ್ದ. ಮೆಲ್ಲನೆ ತಟ್ಟಿ ಅವನನ್ನು ಎಬ್ಬಿಸಿದ ಮೇಜರ್. ಇಬ್ಬರೂ ಹೊರಬಂದರು. ಮುಂದಿನ ಕ್ಷಣ ಹೇಮಂತನ ಕಾರು ಅವರ ಬಂಗಲೆಯತ್ತ ಓಡುತ್ತಿತ್ತು. ಮನೆಯೊಳಗೆ ಪ್ರವೇಶಿಸಿದಾಗ ಟೆಲಿಫೋನ್ ಘಂಟೆ ಒಂದೇ ಸವನೆ ಬಾರಿಸುತ್ತಿದ್ದುದು ಕೇಳಿದ ಹೇಮಂತ ರಿಸೀವರ್ ಎತ್ತಿ, ಮೇಜರ್ ಹೇಮಂತ ಸ್ಪೀಕಿಂಗ್ ಎಂದ. ರಾತ್ರಿ 2 ಗಂಟೆಯಾದರೂ ಎಸ್ಪಿ ಸಾಹೇಬರಿಗೆ ನಿದ್ದೆಯೇ ಹತ್ತಿರಲಿಲ್ಲ. ಮದುವೆಯಾದ 3 ವರ್ಷಗಳ ಮೇಲೆ ಅವರ ಪತ್ನಿ ಪ್ರಥಮ ಬಾರಿ ಅವರನ್ನು ಬಿಟ್ಟು ತವರುಮನೆಗೆ ಹೋಗಿದ್ದಳು. ಪತ್ನಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ರಾಮನಾಥ ಅವರು ಅವಳ ನೆನಪಲ್ಲೇ ತಿರುಗುತ್ತಿದ್ದ ಫ್ಯಾನ್ ನೋಡುತ್ತಾ ಅಂಗಾತಾಗಿ ಮಲಗಿದ್ದರು ಮಂಚದ ಮೇಲೆ. ಸಮಯ ಸರಿಯುತ್ತಾ ಹೋಯಿತು. 10, 11, 12. ಮೇಲೆ ಫ್ಯಾನ್ ತಿರುಗುತ್ತಲೇ ಇತ್ತು ಗರ ಗರ ಗರ. ರಾಮನಾಥ ಅವರು ಹಾಗೇ ರೆಪ್ಪೆ ಬಡಿಯುತ್ತಾ ಮಲಗೇ ಇದ್ದರು ಮಂಚದ ಮೇಲೆ. ಸಮಯ ಸರಿಯಿತು. 12, 1, 1:30, 2, 2:30 ಹೊಡೆದರೂ ನಿದ್ದೆ ಹತ್ತಿರ ಸುಳಿಯಲಿಲ್ಲ. 5 ನಿಮಿಷಗಳು ಕಳೆದವು. ಹೊರಗಡೆ ಗೇಟಿನ ಬಳಿ ಏನೋ ಗದ್ದಲವಾದಂತೆ ಕೇಳಿಸಿತು. ವಾಚಮನ್ ಏರು ದನಿಯಲ್ಲಿ ಕೂಗಿ ಕೇಳಿದ, ಯಾರು? ಯಾರು ನೀನು? ಉತ್ತರ ಬರಲಿಲ್ಲ. ಅದರ ಬದಲು ಯಾರೋ ಚೀರಿಕೊಂಡು ನೆಲದ ಮೇಲೆ ದಪ್ ಎಂದು ಬಿದ್ದ ಸದ್ದು. ರಾಮನಾಥ ಎದ್ದು ಕುಳಿತರು. ನೈಟ್ಗೌನ್ ಸರಿಪಡಿಸಿಕೊಂಡು ತಮ್ಮ ದಿಂಬಿನ ಕೆಳಗಿದ್ದ ಸರ್ವಿಸ್ ರಿವಾಲ್ವರನ್ನು ಕೈಲಿ ಹಿಡಿದು ಎದ್ದು ನಿಂತರು. ಝನ್ ಝನ್, ಜನನ್ ಝನ್. ಸಂಗೀತದ ಅಲೆ ಕೇಳಿಸಿತು. ಈ ಸಂಗೀತ ಎಲ್ಲಿಂದ ಬರುತ್ತಿದೆ? ಅವರು ಯೋಚಿಸುತ್ತಿದ್ದಂತೆ ಸಂಗೀತ ಹೆಚ್ಚು ಹೆಚ್ಚು ಜೋರಾಗಿ ಕೇಳುತ್ತಾ ಅವರನ್ನು ಸಮೀಪಿಸತೊಡಗಿತು. ಇದೇನು ಹೊಸ ಆಪತ್ತು ಎಂದು ಯೋಚಿಸುತ್ತಾ ರಾಮನಾಥ ತಮ್ಮ ರೂಮಿನ ಬಾಗಿಲು ತೆರೆದು ಹೊರಗೆ ಬರುತ್ತಿದ್ದಂತೆ ತಮ್ಮೆದುರೇ ನಿಂತಿದ್ದ ವ್ಯಕ್ತಿಯನ್ನು ಕಂಡು ದಂಗಾಗಿ ನಿಂತುಬಿಟ್ಟರು. ಅವರಿಗೆ ತಮ್ಮ ಕಣ್ಣು ತಮಗೇ ನಂಬದಂತಾಗಿತ್ತು. 1 ತಿಂಗಳ ಹಿಂದೆ ಯಾರು ತಮ್ಮೆದುರು ಸತ್ತು ಸಮಾಧಿ ಹೊಂದಿದ್ದನೋ ಅದೇ ವ್ಯಕ್ತಿ ಅವರ ಕಣ್ಣೆದುರು ಜೀವಂತ ನಿಂತಿದ್ದ.
ರಾಮನಾಥರಿಗೆ ಚೆನ್ನಾಗಿ ನೆನಪಿಗೆ ಬಂದಿತು ಬಂಟಿ ಬಗ್ಗೆ. ಬಂಟಿ ನಗರದ ಪ್ರಥಮ ದರ್ಜೆ ಕಳ್ಳಸಾಗಾಣಿಕೆದಾರ. ಅಷ್ಟೇ ಚತುರ, ಧೂರ್ತ. ಲಕ್ಷ ಹಣದ ಕಳ್ಳಸಾಗಣೆ ಸರಕು ತಂದು ಬೇರೆಡೆ ಸಾಗಿಸಿದರೂ ಎಲ್ಲೂ ಆತ ತನ್ನ ಸುಳಿವು ಬಿಟ್ಟು ಕೊಡುತ್ತಿರಲಿಲ್ಲ. ಎಂದೂ ಆತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರಲಿಲ್ಲ. ಅವನನ್ನು ಹಿಡಿಯಲು ರಾಮನಾಥ ಅವರು 4 ತಿಂಗಳು ಶ್ರಮಿಸಿದ್ದರು. ಕೊನೆಗೂ ಅವರಿಗೆ ಯಶ ದೊರೆತಿತ್ತು. 80 ಲಕ್ಷ ರೂಪಾಯಿ ಬೆಲೆಬಾಳುವ ಮಾದಕ ವಸ್ತುಗಳನ್ನು ಸಾಗಿಸುತ್ತಿರುವಾಗ ಬಂಟಿ ಪೊಲೀಸರ ಅತಿಥಿಯಾದ. ಮೊಕದ್ದಮೆ ದಾಖಲು ಮಾಡಿಕೊಂಡ ರಾಮನಾಥ ಅವನನ್ನು ನ್ಯಾಯಾಲಯದ ಮೆಟ್ಟಲು ಹತ್ತಿಸಿದರು. ಅಂದೇ ಸಾಯಂಕಾಲ ಆತನನ್ನು ನ್ಯಾಯಾಧೀಶರ ಆಜ್ಞೆ ಮೇರೆಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ ಪೊಲೀಸರು ಅವನನ್ನು ಕರೆತರುವಾಗ ಅಜ್ಞಾತ ವ್ಯಕ್ತಿಯೊಬ್ಬ ಬೈಕ್ ಮೇಲೆ ಬಂದು ಬಂಟಿ ಮೇಲೆ ಗುಂಡಿನ ಮಳೆ ಗರೆದು ಪರಾರಿಯಾದ. 16 ಗುಂಡುಗಳು ತಾಗಿದ ಬಂಟಿ ಸ್ಥಳದಲ್ಲೇ ಮೃತಪಟ್ಟ. ಸಂಬಂಧಪಟ್ಟ ಕಾರ್ಯಗಳು ಮುಗಿದ ನಂತರ ಮರುದಿನ 100 ಜನರೆದುರು ಬಂಟಿಯ ಸಮಾಧಿ ಮಾಡಲಾಗಿತ್ತು. ಅದೇ ಬಂಟಿ ಈಗ ಅವರ ಮುಂದಿದ್ದ. ರಾಮನಾಥರ ಮುಖ ಬೆವರೊಡೆಯಿತು. ಬಂಟಿ ನೀನು ಮಾತು ಪೂರ್ತಿಯಾಗಲಿಲ್ಲ. ಬಂಟಿ ನಿರ್ವಿಕಾರ ಭಾವನೆಯಿಂದ ನಿಂತೇ ಇದ್ದ. ಅವನ ಮುಖದ ಮೇಲೆ ಯಾವುದೇ ಲಕ್ಷಣಗಳು ಕಂಡು ಬರಲಿಲ್ಲ. ಆತ ಕಣ್ರೆಪ್ಪೆ ಸಹ ಬಡಿಯುತ್ತಿರಲಿಲ್ಲ. ನೀನು ಬಂಟಿಯಲ್ಲ, ಬಂಟಿಯಂತಿರುವ ಬೇರೆ ಯಾರೋ ಆಗಿರಬೇಕು. ನನ್ನನ್ನು ಹೆದರಿಸಬೇಕೆಂದು ನೀನು ಬಂದಿದ್ದರೆ ಪ್ರಯೋಜನವಿಲ್ಲ. ದೆವ್ವ, ಭೂತ ಪ್ರೇತಗಳಿಗೆ ಹೆದರುವವ ನಾನಲ್ಲ ತಿಳಿಯಿತೆ. ಒಂದೇ ಮಾತಿಗೆ ಹೇಳು ನೀನಾರು. ನೀನಿಲ್ಲಿಗೆ ಏಕೆ ಬಂದಿರುವೆ ಎಂಬುದನ್ನು ತಿಳಿಸು. ಎಸ್ಪಿಯವರ ಗಡಸು ಕಂಠ ಮೊಳಗಿದರೂ ಆತ ವಿಚಲಿತನಾಗಲಿಲ್ಲ. ಕೂದಲೆಳೆಯಷ್ಟು ಮಿಸುಕಲಿಲ್ಲ. ಅವನಲ್ಲಿ ಯಾವ ಜೀವಂತಿಕೆಯ ಲಕ್ಷಣಗಳೂ ಕಾಣಿಸಲಿಲ್ಲ. ರಾಮನಾಥರಿಗೆ ಅವನ ವರ್ತನೆ ಒಂದು ಸಮಸ್ಯೆಯಾಯಿತು. ಏಕೆ ಹೀಗೆ? ಝನ್ 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 ಎಂಬ ಸಂಗೀತ ಲಹರಿಯ ಧ್ವನಿ ತುಸು ಹೆಚ್ಚಾಯಿತು. ಅದರ ಮಧ್ಯದಲ್ಲೇ ಸಂಗೀತಕ್ಕನುಸಾರವಾಗಿ ಗವಿಯಿಂದ ಬಂದಂತೆ ಒಂದು ಕ್ಷೀಣ ಮಾನವ ಧ್ವನಿ ಕೇಳಿಸಿತು. ರಾಮನಾಥ ಅವರು ತುಂಬಾ ಜಾಗೃತವಾಗಿದ್ದುದರಿಂದ ಆ ಧ್ವನಿ ಅವರಿಗೆ ಕೇಳಿಸಿತು. ಸಾಮಾನ್ಯರ್ಯಾರಾದರೂ ಆಗಿದ್ದರೆ ಅವರಿಗೆ ಅದರ ಆಭಾಸ ಸಹ ಆಗುತ್ತಿರಲಿಲ್ಲವೇನೋ. ಕ್ವಿಕ್ ಝನ್ ಝನ್ ಆಕ್ಷನ್ ಕ್ವಿಕ್ ಝನ್ ಅನ್ ಒಮ್ಮಿಂದೊಮ್ಮೆಲೆ ಬಂಟಿಯಲ್ಲಿ ಜೀವ ಸಂಚಾರವಾದಂತಾಯಿತು. ಆತನ ಮುಖದ ಮೇಲೆ ಕ್ರೂರ ಕಳೆ ಮಿನುಗತೊಡಗಿತು. ಅದನ್ನು ಗಮನಿಸಿದ ರಾಮನಾಥ ರಿವಾಲ್ವರ್ ಹಿಡಿದು ಬಲಗೈ ಎತ್ತಿ ಅವನೆಡೆ ಗುರಿಹಿಡಿದು ಎಚ್ಚರಿಸಿದರು. ಹುಷಾರ್, ನೀನೇನಾದರೂ ತಪ್ಪು ಹೆಜ್ಜೆ ಇಟ್ಟೆಯೋ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ನಿನ್ನ ನಡತೆ ಗಮನಿಸಿದರೆ ಇಷ್ಟು ರಾತ್ರಿ ಬಂದ ನಿನ್ನ ಬಗ್ಗೆ ನನಗೇಕೋ ಗುಮಾನಿ ಬರುತ್ತದೆ. ನೀನು ಒಳ್ಳೆ ಉದ್ದೇಶಕ್ಕೆ ಬಂದಿಲ್ಲ ಅನಿಸುತ್ತದೆ. ನಿನ್ನೆರಡು ಕೈ ಮೇಲೆತ್ತಿ ನನಗೆ ಶರಣಾಗು. ಬಂಟಿ ಅವರ ಮಾತಿಗೆ ಎಳ್ಳಷ್ಟೂ ಬೆಲೆ ಕೊಡಲಿಲ್ಲ. ಮತ್ತೆ ಬಂತು ಆದೇಶ ಎಲ್ಲಿಂದಲೋ. ಗೋ ಕ್ವಿಕ್ ಝನ್ ಝನ್ ಅನ್ ಆಕ್ಷನ್. ಬಂಟಿ ಚಿರತೆಯಂತೆ ಎಸ್ಪಿ ರಾಮನಾಥರ ಮೇಲೆ ನೆಗೆದ. ತುಂಬಾ ಎಚ್ಚರಿಕೆಯಲ್ಲಿದ್ದ ಅವರು ಇದನ್ನು ನಿರೀಕ್ಷಿಸಿದ್ದರೇನೋ. ಅವರ ಬೆರಳು ರಿವಾಲ್ವರ್ ಕುದುರೆ ಅಮುಕಿದ್ದವು. ಸಿಡಿಯಿತೊಂದು ಅದರಿಂದ ಗುಂಡು ನೇರವಾಗಿ ಬಂಟಿಯ ಬಲಭುಜಕ್ಕೆ ತಾಗಿತು. ರಾಮನಾಥರಿಗೆ ತಮ್ಮ ಕಣ್ಣುಗಳನ್ನೇ ನಂಬದಂತಾಯಿತು. ಅದರೊಂದಿಗೆ ತಾವು ಸ್ವಪ್ನವನ್ನೇನಾದರೂ ನೋಡುತ್ತಿದ್ದೇವೆಯೇ ಹೇಗೆ ಎಂಬ ಸಂಶಯವೂ ಮೂಡಿ ಮಾಯವಾಯಿತು. ಗುಂಡು ತಾಗಿದರೂ ಬಂಟಿ ಹಾಹೂ ಅನ್ನಲಿಲ್ಲ. ಅವನ ಮುಖದಿಂದ ಯಾವುದೇ ನೋವಿನ ಉದ್ಧಾರ ಬರಲಿಲ್ಲ. ಅಷ್ಟೇ ಅಲ್ಲ, ಗುಂಡು ತಗಲಿದ ಜಾಗದಲ್ಲಿ ರಕ್ತದ ಒಂದು ಹನಿ ಗೋಚರಿಸಲಿಲ್ಲ. ಇದೇನು ಮಾಯೆ? ಮುಂದೆ ಯೋಚಿಸಲು ಅವರಿಗೆ ಅವಕಾಶವೇ ದೊರೆಯಲಿಲ್ಲ. ಬಂಟಿ ಅವರನ್ನು ನೆಲಕ್ಕೆ ಕೆಡವಿ ಎದೆಯ ಮೇಲೆ ಕುಳಿತಿದ್ದ. ಇಷ್ಟಾದರೂ ರಾಮನಾಥರ ಕೈಯಿಂದ ರಿವಾಲ್ವರ್ ಜರಿಯಲಿಲ್ಲ. ಅವನ ಪಕ್ಕೆಗೆ ರಿವಾಲ್ವರ್ ನಳಿಕೆ ತಗಲಿಸಿ ಮತ್ತೊಂದು ಗುಂಡು ಹಾರಿಸಿದರು. ಆತ ಮಿಸುಕಲಿಲ್ಲ ಕೂಡ. ರಿವಾಲ್ವರದಿಂದ ಸಿಡಿದ ಗುಂಡು ಇನ್ನೊಂದು ಪಕ್ಕೆ ಸೀಳಿ ಹೊರಹೋಯಿತಾದರೂ ಬಂಟಿ ಕಿಮಕ್ ಎನ್ನಲಿಲ್ಲ. ಎಸ್ಪಿ ಅವರ ಉಸಿರು ಬಿಗಿಯತೊಡಗಿತು. ಬಂಟಿಯ ಉಕ್ಕಿನ ಬೆರಳುಗಳು ಅವರ ಕುತ್ತಿಗೆಯನ್ನು ಬಲವಾಗಿ ಅಮುಕತೊಡಗಿದವು. ರಾಮನಾಥ ಅವರು ಜೀವನ ಮರಣಗಳ ಮಧ್ಯ ಒದ್ದಾಡತೊಡಗಿದರು. ಅವರ ಕೈಯಲ್ಲಿಯ ಪಿಸ್ತೂಲು ಯಾವ ಉಪಯೋಗಕ್ಕೂ ಬರದಂತಾಯಿತು. ಅದನ್ನು ನಂಬುವಂತಿರಲಿಲ್ಲ. ನಂಬಿ ಉಪಯೋಗವೂ ಇರಲಿಲ್ಲ. ತಮ್ಮ ಪ್ರಾಣ ಉಳಿಸಿಕೊಳ್ಳಲು ತಮ್ಮ ಮಾನವಶಕ್ತಿಯನ್ನೇ ಅವಲಂಬಿಸಬೇಕಾಯಿತು. ಪಿಸ್ತೂಲನ್ನು ಪಕ್ಕಕ್ಕೆ ಚೆಲ್ಲಿದ ಅವರು ಬಂಟಿ ಜೊತೆ ಹೆಣಗಾಡತೊಡಗಿದರು. ತಮ್ಮೆರಡು ಕಾಲುಗಳನ್ನು ಅವನ ಕುತ್ತಿಗೆಗೆ ಕತ್ತರಿಯಂತೆ ಹಾಕಿ ಹಿಂದಕ್ಕೆಳೆದಾಗ ಬಂಟಿಯ ಹಿಡಿತ ಕುತ್ತಿಗೆಯಿಂದ ಸಡಿಲಾಯಿತು. ಅಷ್ಟೇ ಸಾಕಾಯಿತು ರಾಮನಾಥರಿಗೆ. ತಕ್ಷಣ ತಮ್ಮೆರಡು ಕೈಗಳಿಂದ ಅವನೆದೆಯ ಮೇಲೆ ಮುಷ್ಟಿ ಮಾಡಿ ಪ್ರಹಾರ ಮಾಡಿದರು. ದನ್ 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 ಎದೆಯ ಮೇಲೆ ಸಿಕ್ಕತ್ತ ಗುದ್ದಿದರೂ ಬಂಟಿ ಉಫ್ ಎನ್ನಲಿಲ್ಲ. ಬಲೆದೆ ಮೇಲ್ಭಾಗದಲ್ಲೊಂದು ಪೆಟ್ಟು ಬಿದ್ದಾಗ ವಿಚಿತ್ರ ಆದರೆ ಅಷ್ಟೇ ವಿಕಾರವಾದ ಚೀತ್ಕಾರ ಅವನ ಬಾಯಿಯಿಂದ ಹೊರಬಿದ್ದಿತು. ಆತ ವೇದನೆಯಿಂದ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ.
ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹವುಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.